ಬಹಳ ಸಂತೋಷ ಏನು ಅಂತ ಹೇಳಿದ್ರೆ ಹೋದ ಸತಿ ಬಂದಾಗ ಬರಗಾಲ ಸುಮಾರು 70-80 ಅಡಿ ನೀರಿತ್ತು. ಇಲ್ಲೆಲ್ಲ ಬರ್ಬೇಕಾದ್ರೆ ಬೇಜಾರಾಗುತ್ತೆ. ಯಾವಾಗಪ್ಪ ದೇವಿಯ ಆಶೀರ್ವಾದದಿಂದ ನಮ್ಮ ಕೆರೆ ಎಲ್ಲ ಕಟ್ಟೆಗಳು ಮತ್ತು ಹೊಳೆ ಡ್ಯಾಮ್ಗಳೆಲ್ಲ ಫುಲ್ ಆಗ್ತಲ್ಲ ಅಂತ ಇದೆ. ಅದಾದರೇ ನಮಗೆಲ್ಲ ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯ. ಇವತ್ತು ದೇವಿಯ ದರ್ಶನ, ಪ್ರಕೃತಿಯ ಒಂದು ದರ್ಶನ, ಪ್ರಕೃತಿಯ ಆಶೀರ್ವಾದದಿಂದ ಇವತ್ತು ಸಂಪೂರ್ಣವಾಗಿ ರಾಜ್ಯದಲ್ಲಿ ಎಲ್ಲ ಕಡೆಗೂ ಕೂಡ ಅದು ವಿಶೇಷವಾಗಿ ಇಲ್ಲಿ ನಮ್ಮ ಡ್ಯಾಮ್ ತುಂಬಿರ್ತಕ್ಕಂಥದ್ದು ನಿಜವಾಗ್ಲೂ ನಮಗೆ ಸಂತೋಷದ ಸಂಗತಿ ಇರ್ತಕ್ಕಂಥದ್ದನ್ನು ಮತ್ತು ಈ ದಸರಾ ಶುರು ಮಾಡಲಿಕ್ಕೂ ಕೂಡ ಒಂದು ಉತ್ಸಾಹ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಾರಾಯಣ ಗುರುಗಳನ್ನು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಾ ನಾನು ಹೆಚ್ಚು ಸಮಯ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಆದರೆ ಇವತ್ತು ಯಾಕೆಂದರೆ ಬಂದಾಗೆಲ್ಲ ದೇವಿಯ ಆಶೀರ್ವಾದ ಪಡಿತಕ್ಕಂಥದ್ದು ಒಂದು. ಆದರೆ ಇನ್ನೊಂದು ಕಡೆಗೆ ರವಿಯವರು ಹೇಳಿದಂಗೆ ಸಮಸ್ಯೆಗಳಿಂದ ಕೂಡ ಉಳಿದಿದ್ದಾರೆ. ಆದರೆ ಪ್ರಯತ್ನಗಳು ನಿಮ್ಮ ಪರವಾಗಿ ಮಾಡ್ತಕ್ಕಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸ ಆಗುತ್ತೆ ಮತ್ತು ನಿಮ್ಮ ಪರವಾಗಿ ಕೂಡ ಆಗುತ್ತೆ ಅಂತ ವಿಶ್ವಾಸ ಇದೆ. ಅದು ಕೂಡ ಶರಾವತಿಯ ಮುಳುಗಡೆ ರೈತರು ಏನಿದ್ದಾರೆ ಅದನ್ನು ಒಂದು ಹಂತಕ್ಕೆ ತಗೊಂಡು ಹೋಗಿದ್ದೀವಿ. ಅದಕ್ಕೆ ಒಂದು ರಾಜ್ಯ ಮಟ್ಟದ ಸರ್ಕಾರ ಸಹಕಾರ ಬೇಕು. ಅದು ನನ್ನ ಕೆಲಸವನ್ನು ನಾನು ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಅದು ಮುಂದೆ ತಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಯಾಕೆಂದರೆ ಈ ಕ್ಷೇತ್ರನೂ ಕೂಡ ಆ ವ್ಯಾಪ್ತಿಗೆ ಬರ್ತದೆ. ಇಲ್ಲೂ ಕೂಡ ಜಮೀನಿನ ಸಮಸ್ಯೆ ಇರ್ಬೋದು, ಅದೆಲ್ಲ ಇದೆ. ಅದನ್ನು ಪರಿಹಾರ ಮಾಡಿಕೊಡ್ತಕ್ಕಂಥದ್ದನ್ನು ಪ್ರಾಮಾಣಿಕವಾಗಿ ಆಗುತ್ತೆ ಅಂತಕ್ಕಂಥ ವಿಶ್ವಾಸವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಶರಾವತಿ ಸಂತ್ರಸ್ತರಿರ್ಬೋದು ಮತ್ತು ಯಾವ್ದಾದ್ರು ಡ್ಯಾಮ್ ಬೇರೆ ಬೇರೆ ಚಕ್ರ, ವಾರಾಯಿ, ನಮ್ಮ ಈ ಭಾಗದ ಯಾವ್ದಾದಿದೆ ಎಲ್ಲದಕ್ಕೂ ಕೂಡ ಶಾಶ್ವತವಾಗಿರ್ತಕ್ಕಂಥ ಪರಿಹಾರವನ್ನು 100% ನಮ್ಮ ರಾಜ್ಯ ಸರ್ಕಾರದಿಂದ ನಾವು ಕೊಡ್ತೀವಿ. ಆ ವಿಶ್ವಾಸ ಇಟ್ಕೊಳ್ಳಿ. ಯಾಕಂದರೆ ಕಾಗೋಡು ತಿಮ್ಮಪ್ಪಾಜಿಯವರೆಲ್ಲ ಅವ್ರನ್ನೆಲ್ಲ ನಂಬಿ ನೀವೆಲ್ಲ ಜಮೀನನ್ನು ಬಿಟ್ಟುಕೊಟ್ಟು ಇವತ್ತು ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಆಗ್ತಾ ಇದೆ ಅಂತ ಹೇಳಿದರೆ ಅವರೆಲ್ಲ ಮೇಲೆ ನಂಬಿಕೆಯನ್ನು ಇಟ್ಟು ತಾವೆಲ್ಲರೂ ಬಿಟ್ಟುಕೊಟ್ಟಿರ್ತಕ್ಕಂಥದ್ದು ನಮಗೂ ಕೂಡ ಇದೆ. ಆ ಸಮಸ್ಯೆಯನ್ನು ಆದಷ್ಟು ಬೇಗ ಪರಿಹಾರ ಮಾಡ್ತಕ್ಕಂಥದ್ದು. ಯಾಕಂದರೆ ಈಗ ಸುಪ್ರೀಂ ಕೋರ್ಟಿಗೆ ಹಾಕಿದ್ದೀವಿ, ಒಳ್ಳೆಯ ವಕೀಲರನ್ನು ಕೂಡ ಇಟ್ಟಿದ್ದೀವಿ. ನಾನು ರೆಗ್ಯುಲರ್ ಆಗಿ ನಾನು ನಮ್ಮ ಅಡ್ವೊಕೇಟ್ ಜನರಲ್ಲು ಶಶಿಕಿರಣ್ ಅವರ ಜೊತೆಗೆ ನಾನು ಕಚ್ಚಲಿದ್ದೀನಿ. ಅದನ್ನೆಲ್ಲ ನಮ್ಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.